ಈಗ ಎಷ್ಟೋ ವರ್ಷದಿಂದ ನಾವು ಮಾಡ್ತಾ ಇದೀವಿ. ಹೇಳಿ ನೋಡೋಣ, ನೀವು ತಿಳ್ಕೊಂಡಿರೋದೇನು? 3 ವಿಧ ಇದೆ ಕೃಷಿ. ಹೇಳಿ ಪ್ರೇಮ್ ಕುಮಾರ್. ಒಂದು ನೈಸರ್ಗಿಕ, ಒಂದು ಸಾವಯವ, ಒಂದು ರಾಸಾಯನಿಕ. 1964 ಹಿಂದೆ ಎಲ್ಲ ನಾವು ಸಾವಯವ ಕೃಷಿ ಮಾಡ್ತೀವಿ. ಅದ್ರ ಮುಂದಕ್ಕೆ ಬಂದಿದ್ದು ರಾಸಾಯನಿಕ ಕೃಷಿ. ರಾಸಾಯನಿಕ ಕೃಷಿ ಅಂದ್ರೆ ಏನು? ಯೂರಿಯಾ ಇದು ಕೆಮಿಕಲ್ ಗೊಬ್ಬರ. ಸಾವಯವ ಕೃಷಿ ಅಂದ್ರೆ ತಿಪ್ಪೆ ಗೊಬ್ಬರ, ಆಡು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಸಿರೆಲೆ ಗೊಬ್ಬರ. ಈಗ ನಮ್ಮಲ್ಲಿ ಹಿಂದೆನೆ ಹಸಿರೆಲೆ ಗೊಬ್ಬರ ಆಗಲೇ ತಯಾರು ಮಾಡ್ತಿದ್ರು. ನಿಮ್ಗೆ ಹೆಚ್ಚು ಪಾಲು ಗೊತ್ತು ತಾನೆ? ಈಗ ಗದ್ದೆಗೆ ಉಳ್ಳಿ ಚರ್ಬಿಟ್ಟು ಹಂಬುಜಿದ್ರು ಗದ್ದೆಗೆ, ಅದು ಎಲ್ಲ ಸಾವಯವ ಕೃಷಿ. ರಾಸಾಯನಿಕ ಬಂದ್ಮೇಲೆ ಸಾವಯವ ಕೃಷಿ ಕಡಿಮೆ ಆಯ್ತು. ಈಗ ದನ ಸಾಕದೆ ಬಿಟ್ಬಿಟ್ಟಿವಿ. ದನ ಸಾಕಕ್ಕೂ ಆಗ್ತಿಲ್ಲ, ದನ ಕಾಯಕ್ಕೂ ಆಗ್ತಿಲ್ಲ, ಅದು ಸೊಪ್ಪು ತರಕ್ಕೂ ಆಗ್ತಿಲ್ಲ. ಅದರಿಂದ ಏನ್ ಮಾಡೋದು, ಈಗ ರಾಸಾಯನಿಕ ಕೃಷಿಗೆ ನಾವು ಭೂಮಿಯ ಒಳಪಡ್ತಿದ್ವಿ. ಕಚ್ಚು ಪಾಲಿಗೆ 40, 45 ವರ್ಷ, 50 ವರ್ಷ ಆಗಿದೆ. ಇವಾಗ ಅದು ಬಂದ್ಕೊಂಡು ಈಗ ಅದನ್ನ ಹಾಕ್ಸೋದ್ರೆ ಬೆಳೆ ಬರಬೇಕು, ಇಲ್ಲ ಅಂದ್ರೆ ಬರೋದು. ಅದರಿಂದಾಗಿ ಗೊತ್ತು ಈಗ ಸಿಕ್ಕಾಪಟ್ಟೆ ಖರ್ಚು ಇದೆ, ಮತ್ತೆ ಅದು ಅದರಿಂದ ಸಿಕ್ಕಾಪಟ್ಟೆ ಖರ್ಚು ಐತೆ, ಮತ್ತೆ ಅದೇನು ಐತೆ, ಮತ್ತೆ ಅದಕ್ಕೆ ಸಾಕಾಗಷ್ಟು ಯಾವುದೇ ಬೆಳೆ ತೆಗಿಬೇಕಾದ್ರೆ ಔಷಧಿ ಸಿಂಪರಣೆ ಮಾಡಿದ್ರೆ ಯಾವುದೇ ಬೆಳೆ ಬರಲ್ಲ ರಾಸಾಯನಿಕ ಕೃಷಿ. ಕರೆಕ್ಟಾ? ಈ ಒಂದು ರಾಗಿಗೂ ಬೆಳಿಬೇಕಾದ್ರೆ ನಾವು ಅದು ಔಷಧಿ ಇಡಬೇಕು. ಈಗ ಆ ಥರ ಆಗೋಗ್ಬಿಟ್ಟಿದೆ. ಔಷಧಿ ಕೊಡದೇನೆ ಈಗ ಆ ಬೆಳೆ ಬರುತ್ತೆ. ಅದರಿಂದ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಹಂತ ಹಂತವಾಗಿ ಚೇಂಜ್ ಮಾಡಬೇಕು. ಈಗ ನಮ್ಮ ಇದರಲ್ಲಿ ಈಗ ರಾಸಾಯನಿಕ ಕೃಷಿಯಿಂದವ ಈಗ ಕಾಯಿಲೆ ಗೊತ್ತಾಗಿದೆ, ದೊಡ್ಡ ದೊಡ್ಡ ರೋಗಗಳು ಗೊತ್ತಾವೆ, ಆಹಾರ ಸರಿ ಇಲ್ಲ. 50 ವರ್ಷ ಆದ ತಕ್ಷಣ ಮನುಷ್ಯನಿಗೆ ಕಣ್ಣು, ಮೂಗು, ಕಿವಿ, ಇವು ಕಾಲು ನೋವು ಇದೆಲ್ಲ ಬರೋದು. 50 ವರ್ಷ ಆದಮೇಲೆ ಹೆಚ್ಚು ಎಲ್ಲ ಕಣ್ಣು ಆಪರೇಷನ್ ಮಾಡಿಸ್ಬೇಕು. ಈಗ 100-50 ಮಂಡಿ ನೋವು ಬರೋದು, BP, ಶುಗರು, ಹಾಳು. ಮೂಲ ಕಾರಣ ಏನು? ರಾಸಾಯನಿಕ ಕೃಷಿ. ಅದನ್ನ ತೆಗೆದು ಈಗ ನೀವು ಒಂದು ನಾಟಿ ಹಸು ಇಟ್ಕೊಂಡು ಗಂಜಾ ಸಾಗಣೆಯಲ್ಲಿ ನೀವು ಜೀವಾಮೃತ ತಯಾರು ಮಾಡಿಕೊಂಡು ನೀವು ಭೂಮಿಯ ಹಂತ ಬದಲಾವಣೆ ಮಾಡಿ. ಅದಕ್ಕೆ ನೈಸರ್ಗಿಕ ಕೃಷಿ ಅಂತ. ನಾಟಿ ದನ ಹಾಕ್ಬೇಕಾ? ನಾಟಿ ದನ ಅಂದ್ರೆ ತುಂಬಾ ಉತ್ಕೃಷ್ಟ. ನಾಟಿ ದನ ಅಂದ್ರೆ ಯಾವಾಗ ಗೊತ್ತಾ? ಹೇಳಿ ನೋಡುವ. ಅಮೃತ್ ಮಾಲ, ಮಲ್ನಾಡ್ ಗಿಡ್ಡ. ಹೇಳುವ ದೇವರಾಜ, ನಾಟಿ ಹಸ್ಕೊಂಡು ಅಂದ್ರೆ ಯಾವ್ಯಾವ? ಅದಕ್ಕೆ ತಿಳ್ಕೊಳಕ್ಕೆ ನೀನ್ ಕೇಳ್ತಾರಲ್ಲ. ನಾವು ಎಷ್ಟು ವರ್ಷದಿಂದ ರೈತರು. ಈಗ ನಮ್ಮ ತಾತ ನಾಟಿ ಹಸಿನಲ್ಲಿ ಎಷ್ಟು ತಳಿ ಇದೆ, ಯಾವುದರಿಂದ ಏನು ಉಪಯೋಗ, ನಾಟಿ ಹಸಿ ಯಾಕೆ ಇಡಬೇಕು, ನಾಟಿ ಹಸಿನ ಏನು ಅನ್ನೋದೇ ನಾವು ಅದನ್ನ ವಿಚಾರಣೆ ಮಾತಾಡಕ್ ಹೋಗಲ್ಲ. ನಾಟಿ ಹಸಿನಲ್ಲಿ ಹಲವಾರು ವಿಧ ಇದೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಜಾತಿಗಳು ಹಸುಗಳು ಜಾಸ್ತಿ. ನಮ್ಮ ಸ್ಟೇಟಲ್ಲಿ ಮಲೆನಾಡಿಗಿಂತ ಮೊದಲನೇ ಪ್ರಾಂತ್ಯವಾರು. ಅದು ಬಿಟ್ಟರೆ ಹಳ್ಳಿಕಾರು, ಅಮೃತ್ ಮಾಲು. ಮಲೆನಾಡು ಗಿಡ್ಡ ನೋಡಿದ್ದೀರಾ? ಇಷ್ಟೇ ಇರ್ತದೆ. ಈ ಹೆಚ್ಚು ಶಿವಮೊಗ್ಗ ಸೈಡು, ಈ ಪಶ್ಚಿಮ ಘಟ್ಟ ಏನಿದೆ, ಈ ಕೊಡಗು, ಈ ತರ ಅದು ಇಷ್ಟೇ. ಅದು ಈ ಏಷ್ಯಾ ಖಂಡಕ್ಕೆ ತುಂಬಾ ಪ್ರಶಸ್ತವಾದ ತಳಿ ಅಂತ. ಏಷ್ಯಾ ಖಂಡ ಅಂದ್ರೆ 52 ದೇಶಗಳಾಗ 52 ದೇಶಕ್ಕೆ ಮೊದಲನೇದು ಅದಕ್ಕೆ ಪ್ರಾಶಸ್ತ್ಯ ಪಡೆದಿದ್ದಾರೆ. ಅದ ಸರ್ಕಾರ ಎಲ್ಲ ಉಳಿಸ್ಬೇಕು ಮಾಡಬೇಕು ಅಂತ ಸಂಶೋಧನೆ ಮಾಡೋಕ್ಕೆ ಭಾರಿ ಟ್ರೈ ಮಾಡಿತ್ತು. ಈಗ ಅದು ಸಂಶೋಧನೆ ನಡೀತಾ ಇದೆ. ಅದನ್ನ ಜಾಸ್ತಿ ತಳಿನ ಖಚಿತಪಡಿಸ್ಬೇಕು ಅಂತ. ಆದರೆ ಅದು ಆಗ್ತಾ ಇಲ್ಲ. ನಮ್ಮ ಜನಗಳು ಏನು ಮಾಡ್ತಾರೆ, ಈಗೆಲ್ಲವ ಈಗ ಹೈಬ್ರಿಡ್ ಹಸ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಅದೇನಾಗ್ತದೆ, ಈಗ ಅದೇ ವಾಣಿಜ್ಯ ಆದಾಗ ಹೋಗ್ಬಿಟ್ಟಿದೆ. ಈಗ ಅದರಿಂದ ನಾವು ಬದುಕು ಕಟ್ಕೋಗ್ತಿದ್ದಾರೆ ಎಷ್ಟೋ ಜನ. ಅದರಿಂದ ಈಗ ನಾಟಿ ಹಸು ಸಾಕಾಗ ಆಗ್ತಾ ಇದೆ. ನಾಟಿ ಹಸಿಂದ ಏನು ಹಾಲು ಬರೋದೇ 10 ಲೀಟ್ರ್ 1 ಲೀಟ್ರ್, ಎಷ್ಟೊಂದು 1.5. ಅದರಿಂದ ನಮಗೆ ಲಾಸ್ ಆಗ್ತದೆ. ನಮಗೆ ಏನಾಗಿದ್ದಾರೆ ಎಲ್ಲ ಹೈಬ್ರಿಡ್ 10 ಲೀಟ್ರ್ 15 ಲೀಟ್ರ್ 20 ಲೀಟ್ರ್ ಹಾಲು ಕರೀತಾರೆ. ಆ ಹಸುನ ಹೈಬ್ರಿಡ್ ಹಸ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೇನು ಕಲ್ತಿ ಇಲಾಖೆ ಹಸ್ಕೊಂಡು ಅಥವಾ ಕರಾಟೆ ಹಸ್ಕೊಂಡು, ಅದು ವಿದೇಶದ ನಮ್ಮ ದೇಶದಲ್ಲ. ಅದರಲ್ಲಿ ಏನು ಹೇಳ್ತದೆ ವಿಜ್ಞಾನ, ಹಾಲು ಅಂತ ಉತ್ಕೃಷ್ಟ ಇಲ್ಲ, ಗಂಜನು ಅಂತ ಚೆನ್ನಾಗಿಲ್ಲ, ಸಗಣಿನೂ ಅದು ಸರಿಯಿಲ್ಲ. ನಮ್ಮ ನಾಟಿ ಹಸುವಿನಲ್ಲಿ 1 ಗ್ರಾಮ್ ಸಗಣಿಲಿ 60 ಲಕ್ಷದಿಂದ 1,20 ಲಕ್ಷ ಸೂಕ್ಷ್ಮಾಣುಗಳಿರ್ತದೆ. ಎಷ್ಟು ಹೇಳಿ? 1 ಗ್ರಾಮ್. 1 ಗ್ರಾಮ್ ಅಂದ್ರೆ ಎಷ್ಟು? ಒಂದು ಜೋಳದ ಕಾಳ, ಒಂದು ರಾಗಿ ಕಾಳು.
ಅದೇ ಇರಾದಿ ಹೆಸರಿನಲ್ಲಿ 35 ಲಕ್ಷ 40 ಲಕ್ಷ ಇರ್ತದೆ ಸೂಕ್ಷ್ಮಾಣುಗಳು. ನಮ್ಮದು ನಮ್ಮ ನಾಟಿ ಹೆಸರಿನಲ್ಲಿ ಸಗಣಿ ಗಂಧದಲ್ಲಿ ಏನು ಸೂಕ್ಷ್ಮಾಣುಗಳು ಇದೆಯಲ್ಲ 50 ಜಾತಿ ಸೂಕ್ಷ್ಮಾಣುಗಳು ಇರ್ತದೆ. ಅದು ಯಾವಾಗಲೂ ಸಾಯದೇ ಇರುವಂತ ಅದು ಆ ಸೂಕ್ಷ್ಮಾಣುಗಳು ಅದು ಸಾಯದೇ ಇಲ್ಲ. ಅದು ಸಗಣಿ ಒಣಗೋದ್ರಿಂದ ಸಾಯಲ್ಲ. ಈ ಇಲಾದೇಶದ ಏನಾಗುತ್ತೆ ಅದು ಬಂದು ಅರ್ಧ ಗಂಟೆಗೆ ಸೂಕ್ಷ್ಮ. ಅದಕ್ಕೆ ಅದು ಸಗಣಿ ಉತ್ಕೃಷ್ಟ ಅಲ್ಲ, ಅದನ್ನ ಬಳಸಬೇಡಿ. ಈಗ ಉದಾಹರಣೆಗೆ ಹೆಂಗೆ ಹೇಳ್ಬೇಕು ಅಂದ್ರೆ, ಈಗ ಏನು ಹೈಬ್ರಿಡ್ ಕೋಳಿ ಬಂದಿದೆ ನೋಡಿ, ಏನು ಹೇಳ್ತೀವಿ ಅಂತ ಬೈಲ ಅಂತ ಹೇಳ್ತೀವಿ. ಅದು 40 ರಿಂದ 48 ದಿನಕ್ಕೆ ಒಳಗಡೆ 2 kg 600 ಗ್ರಾಮ್ ಬರ್ಬೇಕಂತ. 45 ದಿನ ಅಂದ್ರೆ ಎಷ್ಟು ದಿನ? 1.5 ತಿಂಗಳು. 1.5 ತಿಂಗಳು. ಅಷ್ಟು ಮೆಡಿಸಿನ್ ಕೊಟ್ಟು ಅದನ್ನ ಬೆಳೆಸ್ತಾರೆ. ಅಷ್ಟು ಕೆಮಿಕಲ್ ಅದಕ್ಕೆ ಅವಶ್ಯ. ಅದೇ ನಮ್ಮ ನಾಟಿ ಕೋಳಿ ಅರ್ಧ ಕೆಜಿ 1 kg ಬರ್ಬೇಕಾದ್ರೆ 6 ತಿಂಗಳು 4 ವರ್ಷನೇ ಬೇಕು. ನಮ್ದು ಎಲ್ಲೋದ್ರೂ ಬದುಕ್ತದೆ ನಾಡು ನಡುಗುಳಿ. ಅದನ್ನು ಬಿಸ್ತಾರೆ ಅರ್ಧ ಗಂಟೆ ಬಿಟ್ರೆ ಅದರ ಇಲಾಖೆ ಹಾಲು ಅಷ್ಟೇ, ಸಗಣಿನೂ ಅಷ್ಟೇ, ಗಂಧನೂ ಅಷ್ಟೇ. ಅದರಿಂದ ಅದ ಉತ್ಕೃಷ್ಟ ಅಲ್ಲ ಅಂತ ಹೇಳ್ತಾರೆ. ಈಗ ಅದೇ ಇಂಪಾರ್ಟೆಂಟ್. ಈಗ ಯಾರ ಮನೆ ನೋಡಿ ಅದೇ ಹಸ್ಕೊಳ್ಬೇಕು, ಯಾರು ನೋಡಿ ಈಗ ಅದೇ ಹಾಲು ಉತ್ಪಾದನೆ, ಅದೇ ಒಂದು ಬಿಸ್ನೆಸ್. ಅದಿದ್ರೆ ಜೀವನನೇ ಇಲ್ಲ. ಈಗ ಅದಕ್ಕೆ ಹಸು ಕಟ್ಕೊಂಡು ಈಗ ಜೀವನ ಕಟ್ಕೊಂಡಿದ್ವಿ. ಈಗ ಒಬ್ಬೊಬ್ರು 20 ಲೀಟ್ರು 30 ಲೀಟ್ರು 50 ಲೀಟ್ರು 3 ಲೀಟ್ರ್ ಹಾಲು ಕರೆಕ್ಟಾ? ನಾಟಿ ಹಸು ಏನಿದಾವು. ಆದ್ರೆ ನಾಟಿ ಹಸು ಇಟ್ಕೊಂಡು ಅದರಿಂದ ಏನು ಉಪಯೋಗ, ಅದರಿಂದ ಏನು ನಾವು